ಪ್ಯಾಕೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಈ ಎಪಿಸೋಡ್ನಲ್ಲಿ ನಾವು ಈ PF ರಿಜೆಕ್ಷನ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. PF ಯಾಕಾಗಿ ತಿರಸ್ಕೃತಗೊಳ್ಳುತ್ತೆ ಎಂಬುದರ ಬಗ್ಗೆ ನಾವೀಗ ಫೋಕಸ್ ಮಾಡೋಣ. ನೋಡಿ, ಲಾಲ್ ಸಿಂಗ್ ಎಂಬ ವ್ಯಕ್ತಿ ಮೈಸೂರಿನ ಒಂದು ಕಂಪನಿಯಿಂದ ನಿವೃತ್ತರಾಗಿದ್ದಾರೆ. ಕಳೆದ 3 ವರ್ಷಗಳಿಂದ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ PF ಕಚೇರಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರು ತಮ್ಮ PFನ ಅಂತಿಮ ಕ್ಲೇಮನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಪ್ರತಿ ಬಾರಿ ಅವರು ಕ್ಲೇಮ್ಗೆ ಅರ್ಜಿಯನ್ನು ಸಲ್ಲಿಸಿದಾಗ ಅದು ತಿರಸ್ಕೃತ ಆಗ್ತಾನೇ ಇದೆ. ಪ್ರತಿ ಬಾರಿ ನೀಡಲಾದ ಕಾರಣ ಏನಪ್ಪ ಅಂದರೆ ಅದು ದಾಖಲೆ ಸರಿ ಇಲ್ಲ ಅಂತಾನೆ ಹೇಳ್ತಾ ಇದೆ. ಲಾಲ್ ಸಿಂಗ್ ಅವರು ಬೆಂಗಳೂರು ಮತ್ತು ಮೈಸೂರಿಗೆ ಪ್ರಯಾಣ ಮಾಡೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡಿದ್ದಾರೆ. ಆದರೆ ಅವರ PF ಖಾತೆಯಲ್ಲಿ ಠೇವಣಿ ಮಾಡಿದ ಹಣವನ್ನು ಹಿಂಪಡೆಯೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾನೇ ಇಲ್ಲ. ಹಾಗಾದರೆ ಲಾಲ್ ಸಿಂಗ್ ಅವರಂತೆ ಅನೇಕ ಮಂದಿ ಈ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಸದ್ಯ. ಕಳೆದ 5 ವರ್ಷಗಳಲ್ಲಿ ಈ PFನ ಫೈನಲ್ ಸೆಟಲ್ಮೆಂಟ್ ಕ್ಲೇಮ್ಗಳ ರಿಜೆಕ್ಷನ್ ರೇಟ್ -13ರಿಂದ -34ರಷ್ಟು ಹೆಚ್ಚಾಗಿಬಿಟ್ಟಿದೆ. ಇದರ ಅರ್ಥ 3 ಕ್ಲೇಮ್ಗಳಲ್ಲಿ ಒಂದನ್ನು ತಿರಸ್ಕರಿಸಲಾಗ್ತಾ ಇದೆ. EPFOದ ಮಾಹಿತಿಯ ಪ್ರಕಾರ 2022-23ರಲ್ಲಿ PF ಫೈನಲ್ ಸೆಟಲ್ಮೆಂಟ್ಗೆ ಒಟ್ಟು 73.87 ಲಕ್ಷ ಕ್ಲೇಮ್ಗಳನ್ನು ಸ್ವೀಕರಿಸಲಾಗಿದೆ. ಅದರಲ್ಲಿ ಸರಿಸುಮಾರು -34ರಷ್ಟು ಅಂದರೆ 24.93 ಲಕ್ಷ ಕ್ಲೇಮ್ಗಳನ್ನು ತಿರಸ್ಕರಿಸಲಾಗಿದೆ. ನಿಮ್ಮ PF ಖಾತೆಯಿಂದ ಹಣವನ್ನು ಹಿಂಪಡೆಯುವುದಕ್ಕೆ ನೀವು ಕ್ಲೇಮ್ಗಾಗಿ ಅರ್ಜಿಯನ್ನು ಸಲ್ಲಿಸಿದಾಗ ಹೆಸರು, UAN, EPFOನಲ್ಲಿ ಸೇರ್ಪಡೆಗೊಂಡ ದಿನಾಂಕ, ಬ್ಯಾಂಕ್ ಖಾತೆ ಮತ್ತು KYCಗೆ ಸಂಬಂಧಿಸಿದ ದಾಖಲೆಗಳಂತಹ ಎಲ್ಲ ವಿವರಗಳನ್ನು ಕೇಳಲಾಗುತ್ತೆ. ಯಾವುದೇ ಮಾಹಿತಿಯು EPFOನಲ್ಲಿರುವ ದಾಖಲೆಗಳೊಂದಿಗೆ ಹೊಂದಿಕೆಯಾಗದಿದ್ದರೆ ಆಗ ನಿಮ್ಮ ಕ್ಲೇಮನ್ನು ತಿರಸ್ಕರಿಸಲಾಗುತ್ತೆ. ನಿಮ್ಮ PF ಕ್ಲೇಮ್ ತಿರಸ್ಕೃತ ಆಗುವುದಕ್ಕೆ ಕಾರಣಗಳಾದರೂ ಏನು? ಕ್ಲೇಮ್ ರಿಜೆಕ್ಷನನ್ನು ತಪ್ಪಿಸೋದು ಹೇಗೆ? ಬನ್ನಿ ನಾವೀಗ ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ನೋಡಿ, ವಂಚನೆಗೆ ಸಂಬಂಧಿಸಿದ ಘಟನೆಗಳನ್ನು ತಡೆಯೋದಕ್ಕೆ ಸರ್ಕಾರ KYCಗೆ ವಿಶೇಷ ಒತ್ತನ್ನು ನೀಡುತ್ತಿದೆ. PF ಖಾತೆಗಳಲ್ಲಿ KYCಯನ್ನು ಅಪ್ಡೇಟ್ ಮಾಡಿಸೋದು ಅಗತ್ಯ ಆಗಿದೆ. ನಿಮ್ಮ PF ಖಾತೆಯಲ್ಲಿ ನಿಮ್ಮ KYC ಅಪೂರ್ಣವಾಗಿದ್ದರೆ ಮತ್ತು ನೀವು ಹಿಂಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ಅದನ್ನು ತಿರಸ್ಕರಿಸಲಾಗುತ್ತೆ. ಆದ್ದರಿಂದ ಕ್ಲೇಮ್ಗಾಗಿ ಅರ್ಜಿಯನ್ನು ಸಲ್ಲಿಸುವ ಮೊದಲು KYCಯನ್ನು ಅಪ್ಡೇಟ್ ಮಾಡೋದು ಅವಶ್ಯಕ ಆಗಿರುತ್ತೆ. ಇನ್ನು ನಿಮ್ಮ ಆಧಾರ್ ಕಾರ್ಡ್ ಮತ್ತು EPFO ದಾಖಲೆಗಳಲ್ಲಿ ಕೊಟ್ಟ ಹೆಸರಿನಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ನಿಮ್ಮ PF ಕ್ಲೇಮನ್ನು ತಿರಸ್ಕರಿಸಲಾಗುತ್ತೆ. ಆದ್ದರಿಂದ ಕ್ಲೇಮ್ಗಾಗಿ ಅರ್ಜಿಯನ್ನು ಸಲ್ಲಿಸುವ ಮೊದಲು ನಿಮ್ಮ ಹೆಸರನ್ನು ಅಪ್ಡೇಟ್ ಮಾಡಿ. ಇದಕ್ಕಾಗಿ ನೀವು ಜಂಟಿ ಘೋಷಣೆಯ ಫಾರ್ಮನ್ನು ಭರ್ತಿ ಮಾಡಬೇಕಾಗುತ್ತೆ. ನೀವು ಇದನ್ನು ಆನ್ಲೈನಲ್ಲಿಯೂ ಕೂಡ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ KYCಗಾಗಿ ಆಧಾರ್ ಕಾರ್ಡ್ ಅತ್ಯಂತ ಪ್ರಮುಖ ದಾಖಲೆಯಾಗಿದೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಮೂದಿಸಲಾದ ಜನ್ಮ ದಿನಾಂಕ PF ಖಾತೆಯೊಂದಿಗೆ ಹೊಂದಿಕೆಯಾಗದಿದ್ದರೂ ಕೂಡ ನಿಮ್ಮ ಕ್ಲೇಮನ್ನು ತಿರಸ್ಕಾರ ಮಾಡಲಾಗುತ್ತೆ. ಆದ್ದರಿಂದ ನಿಮ್ಮ ಆಧಾರ್ ಕಾರ್ಡ್ ಅಥವಾ PF ಖಾತೆಯಲ್ಲಿನ ಜನ್ಮ ದಿನಾಂಕ ತಪ್ಪಾಗಿದ್ದರೆ ಅದನ್ನು ನೀವು ಸರಿಪಡಿಸಿ. ಇನ್ನು ನೀವು PF ಹಿಂಪಡೆಯೋದಕ್ಕೆ ಅರ್ಜಿ ಸಲ್ಲಿಸಿದಾಗ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಬ್ಯಾಂಕ್ನ IFSC ಕೋಡನ್ನು ನೀವು ನಮೂದಿಸಬೇಕಾಗುತ್ತೆ. ನೀವು ಚೆಕ್ ಅಥವಾ ಪಾಸ್ಬುಕ್ನ ನಕಲನ್ನು ಸಹ ಇಲ್ಲಿ ಸಲ್ಲಿಸಬೇಕು. ಬ್ಯಾಂಕ್ ಖಾತೆಯ ವಿವರಗಳನ್ನು ಒದಗಿಸುವಾಗ ಯಾವುದೇ ಸಂಖ್ಯೆಯನ್ನು ತಪ್ಪಾಗಿ ನಮೂದಿಸಿದರೆ ನಿಮ್ಮ ಕ್ಲೇಮನ್ನು ತಿರಸ್ಕರಿಸಲಾಗುತ್ತೆ. ಅದೇ ರೀತಿ ಕ್ಲೇಮ್ನೊಂದಿಗೆ ಲಗತ್ತಿಸಲಾದ ಚೆಕ್ನ ಫೋಟೋ ಮಸುಕಾಗಿದ್ದರೆ ಕ್ಲೇಮನ್ನು ಅನುಮೋದಿಸಲಾಗುವುದಿಲ್ಲ. ಇದನ್ನು ತಪ್ಪಿಸೋದಕ್ಕೆ EPFO ದಾಖಲೆಗಳಲ್ಲಿ ಯಾವಾಗಲೂ ಕೂಡ ಬ್ಯಾಂಕ್ ವಿವರಗಳನ್ನು ಅಪ್ಡೇಟ್ ಮಾಡಿ ಬ್ಯಾಂಕ್ ಖಾತೆಯ ವಿವರಗಳನ್ನು ನಮೂದಿಸುವಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವು ಚೆಕ್ಕು ಅಥವಾ ಪಾಸ್ಬುಕ್ನ ಫೋಟೋವನ್ನು ಅಪ್ಲೋಡ್ ಮಾಡ್ತಾ ಇದ್ದರೆ ಅದು ಸ್ಪಷ್ಟವಾಗಿ ಇರಬೇಕು. ಇನ್ನು ನೀವು EPFOನಲ್ಲಿ ಜಂಟಿ ಬ್ಯಾಂಕ್ ಖಾತೆಯನ್ನು ಒದಗಿಸಿದರೆ ಮತ್ತು ಅದು ಸಂಗಾತಿಯೊಂದಿಗೆ ಇಲ್ಲದೇ ಇದ್ದರೆ ನಿಮ್ಮ ಕ್ಲೇಮನ್ನು ರಿಜೆಕ್ಟ್ ಮಾಡಲಾಗುತ್ತೆ. EPFO ನಿಮ್ಮ ಕ್ಲೇಮ್ನ ಹಣವನ್ನು ನಿಮ್ಮ ವೈಯಕ್ತಿಕ ಖಾತೆಗೆ ಅಥವಾ ನಿಮ್ಮ ಸಂಗಾತಿಯೊಂದಿಗಿನ ಜಂಟಿ ಖಾತೆಗೆ ಮಾತ್ರ ವರ್ಗಾಯಿಸುತ್ತೆ. ನಿಮ್ಮ UAN ನಂಬರನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡದಿದ್ದರೂ ನಿಮ್ಮ ಕ್ಲೇಮನ್ನು ತಿರಸ್ಕರಿಸಲಾಗುತ್ತೆ. ಅನೇಕ ಬಾರಿ ಉದ್ಯೋಗಿ ಸೇರುವ ಮತ್ತು ಬಿಡುವ ದಿನಾಂಕವನ್ನು ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಿರಲ್ಲ ಅಥವಾ ಅದು ಸರಿಯಾಗಿರಲ್ಲ. ಕೆಲವೊಂದು ಬಾರಿ ಜಾಯ್ನಿಂಗ್ ಡೇಟ್ಗೆ ಸಂಬಂಧಿಸಿದಂತೆ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಕ್ಲೇಮ್ ತಿರಸ್ಕಾರ ಆಗುತ್ತೆ ಮತ್ತು ಅದಕ್ಕೆ ಡೇಟಾ ಮಿಸ್ ಮ್ಯಾಚ್ ಎನ್ನುವ ಕಾರಣವನ್ನು ನೀಡಲಾಗುತ್ತೆ.
ಹೀಗೆ ಲಾಲ್ ಸಿಂಗ್ ಎದುರಿಸ್ತಾ ಇರುವ ಸಮಸ್ಯೆಗಳನ್ನು ತಪ್ಪಿಸುವುದಕ್ಕೆ ನಿಮ್ಮ PF ಖಾತೆಯಲ್ಲಿ ಯಾವಾಗಲೂ ಕೂಡ ಆಧಾರ್, ಬ್ಯಾಂಕ್, ಜನ್ಮ ದಿನಾಂಕ ಇತ್ಯಾದಿಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಅಪ್ಡೇಟ್ ಮಾಡಿ KYC ಅಪೂರ್ಣವಾಗಿದ್ದರೆ ಅದನ್ನು ಪೂರ್ಣಗೊಳಿಸಿ. ನಿಮ್ಮ ಕ್ಲೇಮ್ ಪದೇ ಪದೇ ರಿಜೆಕ್ಟ್ ಆಗ್ತಾ ಇದ್ದರೆ ನೀವು ನಿಮ್ಮ ಕಂಪನಿಯ HR ಅನ್ನು ಸಂಪರ್ಕಿಸಿ. ಆಗ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆಯನ್ನು ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ Money9 ಆ್ಯಪ್. ಥ್ಯಾಂಕ್ ಯು.